ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಮೂರನೇ ದಿನವೂ ಇವತ್ತು ಭಾನುವಾರ ಕೂಡ ಹೌದು. ಹೀಗಾಗಿ ಸಾಕಷ್ಟು ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಹಾಸನಾಂಬ ದೇವಿ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರುವಂತಹ ಏನು ಸಾರ್ವಜನಿಕ ಸಾಮಾನ್ಯ ಕ್ಯೂ ಏನಿದೆ ಆ ಒಂದು ಕ್ಯೂ ಹರಿದು ಬರುವಂತಹ ಒಂದು ಜಾಗದಲ್ಲಿದ್ದೇನೆ. ಹಾಸನಾಂಬ ದೇವಿ ಹಿಂಭಾಗದಲ್ಲಿ ಧರ್ಮ ದರ್ಶನಕ್ಕೆ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಸಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಸಾವಿರಾರು ಜನ ಇಲ್ಲಿ ಹರಿದು ಬರ್ತಿರೋದನ್ನ ಕೂಡ ನೋಡಬಹುದಾಗಿದೆ. ಯಾವುದೇ ಒಂದು ಪ್ಲೇಸ್ ಅಲ್ಲೂ ಕೂಡ ಇಲ್ಲಿ ಕೂಡ ಸ್ಟ್ರಕ್ಅಪ್ ಆಗದೆ ಈ ಬಾರಿ ದರ್ಶನ ಆಗ್ಲಿಕ್ಕೆ ಜನರು ನೇರವಾಗಿ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಸರಾಗವಾಗಿ ಹರಿದು ಬರೋಕೆ ವ್ಯವಸ್ಥೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ಇನ್ನ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕ್ಯೂ ಸಿಸ್ಟಮ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿರುವಂತದ್ದು. ಹಾಗೆ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಏನಿದೆ, ಒಂದು ಬಾರಿಗೆ ಸುಮಾರು 25,000 ಜನ ನಿಂತು ದೇವರ ದರ್ಶನಕ್ಕೆ ಸಾಲಿನಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಂದು ಕೂಡ ಸುಮಾರು 80,000ಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ದು, ಇವತ್ತು ಕೂಡ ಭಕ್ತರ ಸಂಖ್ಯೆ ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ 3:30 ತನಕ ಪ್ರಸಾದ ಮತ್ತು ದೇವಿ ನೈವೇದ್ಯ ವ್ಯವಸ್ಥೆ ಇದ್ದ ಕಾರಣ ಆ ಸಮಯದಲ್ಲಿ ದರ್ಶನ ವ್ಯವಸ್ಥೆ ಇಲ್ಲ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ದೇವಿ ದರ್ಶನ ನಡೀತಾ ಇದೆ. ಇವತ್ತು ಸುಮಾರು ನಿನ್ನೆ ಮತ್ತು ಇವತ್ತು ಸೇರಿ ಇಲ್ಲಿ ತನಕ ಹಾಸನಾಂಬ ದೇವಿ ಟಿಕೆಟ್ ಅಂದ್ರೆ 1000 ರು ಟಿಕೆಟ್ ಮಾರಾಟದಿಂದ ದೇವಿಗೆ ಒಟ್ಟಾರೆ ಈ ಒಂದು ದೇವಾಲಯಕ್ಕೆ 2,24,00,000ದಷ್ಟು ಆದಾಯ ಸಂಗ್ರಹ ಆಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಹಾಸನಾಂಬ ದೇವಿಗೆ ದಾಖಲೆಯಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದ್ದು, 22ನೇ ತಾರೀಕು 7 ಗಂಟೆಗೆ ಈ ಒಂದು ಸಾರ್ವಜನಿಕ ದರ್ಶನವನ್ನ ಬಂದ್ ಮಾಡಲಾಗುತ್ತೆ. ನಂತರ 23ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿಯನ್ನ ಬಾಗ್ಲಾಕಲಾಗುತ್ತೆ. ಈಗಾಗಲೇ ಕರ್ತವ್ಯ ಲೋಪದಡಿ ಸುಮಾರು 6 ಜನ ರೆವಿನ್ಯೂ ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡುವಂತ ಕೆಲಸವನ್ನ ಹಾಸನ ಡಿಸಿ ಲತಾಕುಮಾರಿ ಅವರು ಮಾಡಿದ್ದಾರೆ. ಈ ಮುಖಾಂತರ ದರ್ಶನ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ಕಳೆದ 3 ದಿನಗಳಿಂದಲೂ ಕೂಡ ಹಾಸನ ಜಿಲ್ಲಾಡಳಿತ ನಡೆಸಿಕೊಂಡು ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಮೂರನೇ ದಿನವೂ ಇವತ್ತು ಭಾನುವಾರ ಕೂಡ ಹೌದು. ಹೀಗಾಗಿ ಸಾಕಷ್ಟು ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಹಾಸನಾಂಬ ದೇವಿ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರುವಂತಹ ಸಾರ್ವಜನಿಕ ಸಾಮಾನ್ಯ ಕ್ಯೂ ಏನಿದೆ ಆ ಒಂದು ಕ್ಯೂ ಹರಿದು ಬರುವಂತಹ ಒಂದು ಜಾಗದಲ್ಲಿದ್ದೇನೆ. ಹಾಸನಾಂಬ ದೇವಿ ಹಿಂಭಾಗದಲ್ಲಿ ಧರ್ಮ ದರ್ಶನಕ್ಕೆ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಸಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಸಾವಿರಾರು ಜನ ಇಲ್ಲಿ ಹರಿದು ಬರ್ತಿರೋದನ್ನ ಕೂಡ ನೋಡಬಹುದಾಗಿದೆ. ಯಾವುದೇ ಒಂದು ಪ್ಲೇಸ್ ಅಲ್ಲೂ ಕೂಡ ಇಲ್ಲಿ ಕೂಡ ಸ್ಟ್ರಕ್ಅಪ್ ಆಗದೆ ಈ ಬಾರಿ ದರ್ಶನ ಆಗ್ಲಿಕ್ಕೆ ಜನರು ನೇರವಾಗಿ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಸರಾಗವಾಗಿ ಹರಿದು ಬರೋಕೆ ವ್ಯವಸ್ಥೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ಇನ್ನ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕ್ಯೂ ಸಿಸ್ಟಮ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿರುವಂತದ್ದು. ಹಾಗೆ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಏನಿದೆ, ಒಂದು ಬಾರಿಗೆ ಸುಮಾರು 25,000 ಜನ ನಿಂತು ದೇವರ ದರ್ಶನಕ್ಕೆ ಸಾಲಿನಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಂದು ಕೂಡ ಸುಮಾರು 80,000ಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ದು, ಇವತ್ತು ಕೂಡ ಭಕ್ತರ ಸಂಖ್ಯೆ ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ 3:30 ತನಕ ಪ್ರಸಾದ ಮತ್ತು ದೇವಿ ನೈವೇದ್ಯ ವ್ಯವಸ್ಥೆ ಇದ್ದ ಕಾರಣ ಆ ಸಮಯದಲ್ಲಿ ದರ್ಶನ ವ್ಯವಸ್ಥೆ ಇಲ್ಲ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ದೇವಿ ದರ್ಶನ ನಡೀತಾ ಇದೆ. ಇವತ್ತು ಸುಮಾರು ನಿನ್ನೆ ಮತ್ತು ಇವತ್ತು ಸೇರಿ ಇಲ್ಲಿ ತನಕ ಹಾಸನಾಂಬ ದೇವಿ ಟಿಕೆಟ್ ಅಂದ್ರೆ 1000 ರು ಟಿಕೆಟ್ ಮಾರಾಟದಿಂದ ದೇವಿಗೆ ಒಟ್ಟಾರೆ ಈ ಒಂದು ದೇವಾಲಯಕ್ಕೆ 2,24,00,000ದಷ್ಟು ಆದಾಯ ಸಂಗ್ರಹ ಆಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಹಾಸನಾಂಬ ದೇವಿಗೆ ದಾಖಲೆಯಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದ್ದು, 22ನೇ ತಾರೀಕು 7 ಗಂಟೆಗೆ ಈ ಒಂದು ಸಾರ್ವಜನಿಕ ದರ್ಶನವನ್ನ ಬಂದ್ ಮಾಡಲಾಗುತ್ತೆ. ನಂತರ 23ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿಯನ್ನ ಬಾಗ್ಲಾಕಲಾಗುತ್ತೆ. ಈಗಾಗಲೇ ಕರ್ತವ್ಯ ಲೋಪದಡಿ ಸುಮಾರು 6 ಜನ ರೆವಿನ್ಯೂ ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡುವಂತ ಕೆಲಸವನ್ನ ಹಾಸನ ಡಿಸಿ ಲತಾಕುಮಾರಿ ಅವರು ಮಾಡಿದ್ದಾರೆ. ಈ ಮುಖಾಂತರ ದರ್ಶನ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ಕಳೆದ 3 ದಿನಗಳಿಂದಲೂ ಕೂಡ ಹಾಸನ ಜಿಲ್ಲಾಡಳಿತ ನಡೆಸಿಕೊಂಡು ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಮೂರನೇ ದಿನವೂ ಇವತ್ತು ಭಾನುವಾರ ಕೂಡ ಹೌದು. ಹೀಗಾಗಿ ಸಾಕಷ್ಟು ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಹಾಸನಾಂಬ ದೇವಿ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರುವಂತಹ ಸಾರ್ವಜನಿಕ ಸಾಮಾನ್ಯ ಕ್ಯೂ ಏನಿದೆ
ಆ ಒಂದು ಕ್ಯೂ ಹರಿದು ಬರುವಂತಹ ಒಂದು ಜಾಗದಲ್ಲಿದ್ದೇನೆ. ಆಸ್ತಾಂಬಾ ದೇವಿ ಹಿಂಭಾಗದಲ್ಲಿ ಧರ್ಮ ದರ್ಶನಕ್ಕೆ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಸಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಸಾವಿರಾರು ಜನ ಇಲ್ಲಿ ಹರಿದು ಬರ್ತಿರೋದನ್ನ ಕೂಡ ನೋಡಬಹುದಾಗಿದೆ. ಯಾವುದೇ ಒಂದು ಪ್ಲೇಸ್ ಅಲ್ಲೂ ಕೂಡ ಇಲ್ಲಿ ಕೂಡ ಸ್ಟ್ರಕ್ಅಪ್ ಆಗದೆ ಈ ಬಾರಿ ದರ್ಶನ ಆಗ್ಲಿಕ್ಕೆ ಜನರು ನೇರವಾಗಿ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಸರಾಗವಾಗಿ ಹರಿದು ಬರೋಕೆ ವ್ಯವಸ್ಥೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ಇನ್ನ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕ್ಯೂ ಸಿಸ್ಟಮ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿರುವಂತದ್ದು. ಹಾಗೆ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಏನಿದೆ, ಒಂದು ಬಾರಿಗೆ ಸುಮಾರು 25,000 ಜನ ನಿಂತು ದೇವರ ದರ್ಶನಕ್ಕೆ ಸಾಲಿನಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಂದು ಕೂಡ ಸುಮಾರು 80,000ಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ದು, ಇವತ್ತು ಕೂಡ ಭಕ್ತರ ಸಂಖ್ಯೆ ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ 3:30 ತನಕ ಪ್ರಸಾದ ಮತ್ತು ದೇವಿ ನೈವೇದ್ಯ ವ್ಯವಸ್ಥೆ ಇದ್ದ ಕಾರಣ ಆ ಸಮಯದಲ್ಲಿ ದರ್ಶನ ವ್ಯವಸ್ಥೆ ಇಲ್ಲ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ದೇವಿ ದರ್ಶನ ನಡೀತಾ ಇದೆ. ಇವತ್ತು ಸುಮಾರು ನಿನ್ನೆ ಮತ್ತು ಇವತ್ತು ಸೇರಿ ಇಲ್ಲಿ ತನಕ ಆಸ್ತಾಂಬಾ ದೇವಿ ಟಿಕೆಟ್ ಅಂದ್ರೆ 1000 ರು ಟಿಕೆಟ್ ಮಾರಾಟದಿಂದ ದೇವಿಗೆ ಒಟ್ಟಾರೆ ಈ ಒಂದು ದೇವಾಲಯಕ್ಕೆ 2,24,00,000ದಷ್ಟು ಆದಾಯ ಸಂಗ್ರಹ ಆಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಆಸ್ತಾಂಬಾ ದೇವಿಗೆ ದಾಖಲೆಯಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದ್ದು, 22ನೇ ತಾರೀಕು 7 ಗಂಟೆಗೆ ಈ ಒಂದು ಸಾರ್ವಜನಿಕ ದರ್ಶನವನ್ನ ಬಂದ್ ಮಾಡಲಾಗುತ್ತೆ. ನಂತರ 23ನೇ ತಾರೀಕು ಆಸ್ತಾಂಬಾ ದೇವಿ ಗರ್ಭಗುಡಿಯನ್ನ ಬಾಗ್ಲಾಕಲಾಗುತ್ತೆ. ಈಗಾಗಲೇ ಕರ್ತವ್ಯ ಲೋಪದಡಿ ಸುಮಾರು 6 ಜನ ರೆವಿನ್ಯೂ ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡುವಂತ ಕೆಲಸವನ್ನ ಹಾಸನ ಡಿಸಿ ಲತಾಕುಮಾರಿ ಅವರು ಮಾಡಿದ್ದಾರೆ. ಈ ಮುಖಾಂತರ ದರ್ಶನ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ಕಳೆದ 3 ದಿನಗಳಿಂದಲೂ ಕೂಡ ಹಾಸನ ಜಿಲ್ಲಾಡಳಿತ ನಡೆಸಿಕೊಂಡು ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 3ನೇ ದಿನವೂ ಇವತ್ತು ಭಾನುವಾರ ಕೂಡ ಹೌದು. ಹೀಗಾಗಿ ಸಾಕಷ್ಟು ಸಾವಿರಾರು ಭಕ್ತರು ಹಾಸನಾಂಬೆ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾನೀಗ ಹಾಸನಾಂಬಾ ದೇವಿ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರುವಂತಹ ಸಾರ್ವಜನಿಕ ಸಾಮಾನ್ಯ ಕ್ಯೂ ಏನಿದೆ, ಆ ಒಂದು ಕ್ಯೂ ಹರಿದು ಬರುವಂತಹ ಒಂದು ಜಾಗದಲ್ಲಿದ್ದೇನೆ. ಆಸ್ತಾಂಬಾ ದೇವಿ ಹಿಂಭಾಗದಲ್ಲಿ ಧರ್ಮ ದರ್ಶನಕ್ಕೆ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅದು ಯಾವ ರೀತಿ ಸಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಸಾವಿರಾರು ಜನ ಇಲ್ಲಿ ಹರಿದು ಬರ್ತಿರೋದನ್ನ ಕೂಡ ನೋಡಬಹುದಾಗಿದೆ. ಯಾವುದೇ ಒಂದು ಪ್ಲೇಸ್ ಅಲ್ಲೂ ಕೂಡ ಇಲ್ಲಿ ಕೂಡ ಸ್ಟ್ರಕ್ಅಪ್ ಆಗದೆ ಈ ಬಾರಿ ದರ್ಶನ ಆಗ್ಲಿಕ್ಕೆ ಜನರು ನೇರವಾಗಿ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಸರಾಗವಾಗಿ ಹರಿದು ಬರೋಕೆ ವ್ಯವಸ್ಥೆಯನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ಇನ್ನ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕ್ಯೂ ಸಿಸ್ಟಮ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿರುವಂತದ್ದು. ಹಾಗೆ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಏನಿದೆ, ಒಂದು ಬಾರಿಗೆ ಸುಮಾರು 25,000 ಜನ ನಿಂತು ದೇವರ ದರ್ಶನಕ್ಕೆ ಸಾಲಿನಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಂದು ಕೂಡ ಸುಮಾರು 80,000ಕ್ಕೂ ಅಧಿಕ ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ದು, ಇವತ್ತು ಕೂಡ ಭಕ್ತರ ಸಂಖ್ಯೆ ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ 3:30 ತನಕ ಪ್ರಸಾದ ಮತ್ತು ದೇವಿ ನೈವೇದ್ಯ ವ್ಯವಸ್ಥೆ ಇದ್ದ ಕಾರಣ ಆ ಸಮಯದಲ್ಲಿ ದರ್ಶನ ವ್ಯವಸ್ಥೆ ಇಲ್ಲ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ದೇವಿ ದರ್ಶನ ನಡೀತಾ ಇದೆ. ಇವತ್ತು ಸುಮಾರು ನಿನ್ನೆ ಮತ್ತು ಇವತ್ತು ಸೇರಿ ಇಲ್ಲಿ ತನಕ ಆಸ್ತಾಂಬಾ ದೇವಿ ಟಿಕೆಟ್ ಅಂದ್ರೆ 1000 ರು ಟಿಕೆಟ್ ಮಾರಾಟದಿಂದ ದೇವಿಗೆ ಒಟ್ಟಾರೆ ಈ ಒಂದು ದೇವಾಲಯಕ್ಕೆ 2,24,00,000ದಷ್ಟು ಆದಾಯ ಸಂಗ್ರಹ ಆಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಆಸ್ತಾಂಬಾ ದೇವಿಗೆ ದಾಖಲೆಯಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದ್ದು, 22ನೇ ತಾರೀಕು 7 ಗಂಟೆಗೆ ಈ ಒಂದು ಸಾರ್ವಜನಿಕ ದರ್ಶನವನ್ನ ಬಂದ್ ಮಾಡಲಾಗುತ್ತೆ. ನಂತರ 23ನೇ ತಾರೀಕು ಆಸ್ತಾಂಬಾ ದೇವಿ ಗರ್ಭಗುಡಿಯನ್ನ ಬಾಗ್ಲಾಕಲಾಗುತ್ತೆ. ಈಗಾಗಲೇ ಕರ್ತವ್ಯ ಲೋಪದಡಿ ಸುಮಾರು 6 ಜನ ರೆವಿನ್ಯೂ ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡುವಂತ ಕೆಲಸವನ್ನ ಹಾಸನ ಡಿಸಿ ಲತಾಕುಮಾರಿ ಅವರು ಮಾಡಿದ್ದಾರೆ. ಈ ಮುಖಾಂತರ ದರ್ಶನ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ಕಳೆದ 3 ದಿನಗಳಿಂದಲೂ ಕೂಡ ಹಾಸನ ಜಿಲ್ಲಾಡಳಿತ ನಡೆಸಿಕೊಂಡು ಬಂದಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.